ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಂಗೀತ ತರಂಗಿಣಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿಯ ಕಲಾವಿದರ ಡೈರೆಕ್ಟರಿ ಲೋಕಾರ್ಪಣೆ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಸಂಗೀತ ತರಂಗಿಣಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 97ನೆಯ ಜನ್ಮದಿನದ ನಿಮಿತ್ತ ಕಲಬುರಗಿಯ ಕಲಾವಿದರ ಡೈರೆಕ್ಟರಿ ಲೋಕಾರ್ಪಣೆ ಸಮಾರಂಭವು ಗುರುವಾರ ದಿನಾಂಕ 24 ಏಪ್ರಿಲ್ 2025ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಕಲಬುರಗಿಯ ಹಿರಿಯ ಕಲಾವಿದರಾದ ಮಲ್ಲಿಕಾರ್ಜುನ್ ಘನಾತೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಹಾಗೂ ಕರವೇ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಶರಣು ಬಿ ಗದ್ದುಗೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಂಗೀತ ತರಂಗಿಣಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಡೈರೆಕ್ಟರಿ ಸಂಪಾದಕರಾದ ಆನಂದ್ ಆಲ್ಮೇಲ್ಕರ್ ವಹಿಸಿದ್ದರು. ಈ ಸಮಾರಂಭದಲ್ಲಿ ವಾಲ್ಮೀಕ್ ಕಾಂಬ್ಳೆ, ವಿಠಲ್ ಬಿ ಮೇತ್ರೆ, ರಾಜು ರೆಡ್ಡಿ, ಚಂದ್ರಶೇಖರ ರೆಡ್ಡಿ, ಚಾಂದ್ ಜಾಕ್ಸನ್, ರಾಜು ಕೋಬಾಳ್, ಕಿರಣ್ ಪಾಟೀಲ್, ಮಧು ಮಲ್ಲಾಬಾದಿ, ವಿಜಯ್ ಕುಮಾರ್, ಆನಂದ್ ಆಲ್ಮೇಲ್ಕರ್ ಸೇರಿದಂತೆ ಸಮಸ್ತ ಕಲಬುರಗಿಯ ಕಲಾವಿದರ ಬಳಗ ಉಪಸ್ಥಿತರಿದ್ದರು. ರಾಜು ಕೋಬಾಳ್ ನಿರೂಪಣೆ ಮಾಡಿದರು.
ಇವತ್ತು ಗುಲ್ಬರ್ಗ ನಗರದ ಕನ್ನಡ ಭವನದಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರಾಗಿದ್ದ ಹಿರಿಯ ಕಲಾವಿದರಾದ ಮಲ್ಲಿಕಾರ್ಜುನ್ ಗಣಾಥ ಸರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು 97ನೇ ಹುಟ್ಟುಹಬ್ಬ, ಮಧು ಮಲ್ಲಬದಿ ಅಣ್ಣವರು ಹಾಗೂ ಆನಂದ್ ಆಲ್ಮಿಲ್ಕರ್ ಅವರು ಸೇರಿ ಅವರ ನೇತೃತ್ವದಲ್ಲಿ ಎಲ್ಲ ಕಲಾವಿದರು ಸೇರಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ಏನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಎಲ್ಲರಿಗೆ ಗೊತ್ತಿದ್ದಂಥ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ಸಣ್ಣ ಮನೆತನದಲ್ಲಿ ಜನಿಸಿ ಹಾಗೂ ನಾಟಕ ಕಲಾವಿದರಾಗಿ ಹಾಗೂ ಆಮೇಲೆ ಚಿತ್ರರಂಗಕ್ಕೆ ಪ್ರವೇಶಿಸಿ ಸತ್ಯ ಹರಿಶ್ಚಂದ್ರ ಸಿನಿಮಾದ ಮೂಲಕ ಏನು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹಾಗೂ ಸುಮಾರು 250 ಚಿತ್ರಗಳನ್ನು ಭಾಳ ಜನಪ್ರಿಯವಾಗಿ ಒಂದು ಭಾಳ ಎಲ್ಲ ಕೌಟುಂಬಿಕ ಎಲ್ಲ ಪರಿವಾರದವರು ಸೇರಿ ನೋಡುವಂಥ ಚಿತ್ರಗಳು ಭಾಳ ಯಶಸ್ವಿಯಾಗಿ ಒಂದು ಚಿತ್ರ ನಟಿಸಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ. ಅವರು ಬಂಗಾರದ ಮನುಷ್ಯ, ಗಂಧದ ಗುಡಿ ಹಾಗೂ ದೇವತಾ ಮನುಷ್ಯ ಹಾಗೂ ಆಕಸ್ಮಿಕ ಹಾಗೂ ಸಾಕಷ್ಟು ಚಿತ್ರಗಳನ್ನು ನಾನಿನ್ನ ಮರೆಯಲಾರೆ. ಸಾಕಷ್ಟು ಸುಮಾರು 250 ಚಿತ್ರಗಳು ಬಹಳ ಯಶಸ್ವಿಯಾಗಿ ಚಿತ್ರಗಳು ಅವರು ಮಾಡಿದ್ದಾರೆ. ಹಾಗೂ ಸಣ್ಣ ಮನೆತನದ ಹುಟ್ಟರೂ ಕೂಡ ಎಷ್ಟೇ ದೊಡ್ಡ ನಟನಾಗಿದ್ರೂ ಕೂಡ ಯಾವುದೂ ಅಹಂಕಾರ, ಯಾರಿಗೂ ತೊಂದರೆ ಕೊಡುವಂಥ ಕೆಲಸ ಅವರು ಮಾಡಿಲ್ಲ. ಹಾಗೂ ಏನು ಡಾಕ್ಟರ್ ರಾಜ್ಕುಮಾರ್ ಅವರು 97 ವರ್ಷ ಸುಮಾರು ಈಗ ಅವರ ನಮ್ಮನ್ನು ಬಿಟ್ಟು ಆಗಲಿ ಸುಮಾರು ಜನ್ಮದಿನ ಆಚರಿಸ್ತೀರಿ. ಭಾಳ ಸಂತೋಷದ ವಿಷಯ. ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲ ಕಲಬುರಗಿಯ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಕಲಾವಿದರು ಸಹ ಒಂದೇ ಸೂರಿನಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರಿ. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಸೊ ಇದು ಮೊದಲನೇದಾಗಿ ಈಗಾಗಲೇ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ದಾರೆ, ನಾ ಅದು ಹೇಳೋಕ್ಕಾಗಲ್ಲ. ಆನಂದ್ ಅಲ್ಮೇಕರ್ ಅವರು ಕಲಬುರಗಿಯ ಕಲಾವಿದರ ಡೈರೆಕ್ಟಿ ಅಂತಂದ್ರೆ ಅದು ಬಹಳ ಅಪರೂಪದ ಡೈರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಎಲ್ಲ ವಿಧದ ಸರ್ಕಾರಿ ನೌಕರದ ಇರ್ತದ, ನಮ್ಮ ಪತ್ರಕರ್ತದು ಪತ್ರಕರ್ತದ ನಮ್ಮ ವಿಠಲ್ ಮೇತ್ರಿ ಅವರು ಮಾಡ್ತಿದ್ರು. ಸರ್ ಯಾಕೋ ಈ ಕಡೆ ಬಿಟ್ಟಾರ. ಅದೇ ಈ ಸರಿ ಕಲಾವಿದ್ರದ್ದು ರಾಜು ಅಲ್ಮೇಲ್ಕರ್ ಮಾಡ್ಯಾರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದು ಒಂದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅಲ್ಲಿ ಇಲ್ಲಿ ಕಲಾವಿದರು, ಯಾಕಂದ್ರೆ ನಮ್ಮ ಕಹಾವತ್ತದಲ್ಲ, ಪಾನಿ ಕಲಾಕಾರಕ್ಕೂ ಪಾನಿ ಕಂಜಾಲುವೇರಿ ಅಂತಂದು ಅದೊಂದು ವರ್ಡ್, ಪ್ರವರ್ ಬದಲ್ಲ, ಒಬ್ರಿಗೊಬ್ರು ಸೇರಂಗಿಲ್ಲ, ಅದೊಂದು ಇರ್ತದ. ಸೊ ಅಂಥದ್ರಲ್ಲಿ ಅಲ್ಮೇಲ್ಕರ್ ಅವರು ಎಲ್ಲರನ್ನೂ ಕೂಡಿಸಿ, ಯಾಕಂದ್ರೆ ಇದು ಸರಳ ಕೆಲಸ ಅಲ್ಲ. ಅವ್ರ ಫೋಟೋ ತೊಗೊಂಡು ಅವ್ರ ಅಡ್ರೆಸ್ಸು, ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು ಅವೆಲ್ಲ ಕಲೆಕ್ಟ್ ಮಾಡೋದು ಅನಿಸ್ತದೆ. ಈಗ ಅನಿಸ್ತದೆ ಇದನ್ನಪ್ಪ ಡೈರಿ ಅಂತ ಹೇಳಿಸಿಂದ. ಬಟ್ ಇದು ತಯಾರು ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನಮ್ಗೆ ಗೊತ್ತಿರೋದು 1 ವರ್ಷ. ನನಗೆ ಯಾಕಂದ್ರೆ ನಾವು ಮಾಧ್ಯಮದಾಗಿ ನಮ್ಗೆ ಗೊತ್ತಿರ್ತದ ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕಂದ್ರೆ ಎಲ್ಲರೂ ಯಾಕಂದ್ರೆ ಒಂದು ಮಿಸ್ ಆಗಬಾರ್ದು, ಒಂದು ಸ್ಪೆಲ್ಲಿಂಗ್ ಮಿಸ್ ಆದ್ರೂ ಕಷ್ಟ ಆಗ್ತದೆ ಅನ್ನೋದೃಷ್ಟಿಯಿಂದ. ಸೊ ಅವರಿಗೆ ತುಂಬ ಹೃದಯದ ಅಭಿನಂದನೆ ಎಲ್ಲ ಕಲಾವಿದರ, ಕಲಬುರಗಿ ಜಿಲ್ಲೆಯ ಕಲಾವಿದರ ಪರವಾಗಿ ಆನಂದ್ ಅಲ್ಮೇಲ್ಕರ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಇದೇ ರೀತಿಯಿಂದ ನಮ್ಮ ಕಲಾವಿದರು, ಕಲಬುರಗಿಯ ಕಲಾವಿದರು ಒಂದೇ ವೇದಿಕೆ ಮೇಲೆ ಸೇರಿ ಇದೇ ರೀತಿ ನಿರಂತರ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಡೋರ್ಜಂಬಗ ಗ್ರಾಮದ ಕೃಷಿಕರಾದ ಸಂಗನಗೌಡ ಅವರ ಮಗನಾದ ಮೋಹನ್ ಪಾಟೀಲ್ ಅವರು ಯುಪಿಎಸ್ಸಿ ತೇರ್ಗಡೆಯಾಗಿ ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದರು. ಡೋರಜಂಬಗ ಗ್ರಾಮದ ಕೃಷಿಕರಾದ ಸಂಗನಗೌಡರ ಮಗನಾದ ಮೋಹನ್ ಪಾಟೀಲ್ ಯುಪಿಎಸ್ಸಿಯಲ್ಲಿ ತೇರ್ಗಡೆಯಾಗಿ ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣರ ದರ್ಶನ ಪಡೆದು ಕೃತಾರ್ಥರಾದರು. ಇದೇ ಸಂದರ್ಭದಲ್ಲಿ ಅವರು ಗುರು ಹಿರಿಯರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡರು. ಈ ಮೂಲಕ ಗುರು ಹಿರಿಯರ ಆಶೀರ್ವಾದ ಪಡೆದು ಹೆಚ್ಚಿನ ತರಬೇತಿ ಪಡೆದುಕೊಳ್ಳಲು ತೆರಳಿದರು. ಈ ಭಾಗದ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ, ದೊಡ್ಡ ಗುರಿಯೊಂದಿಗೆ ಪ್ರಯತ್ನ ಪಡಬೇಕು ಹಾಗೂ ಅವರಿಗೆ ಎಲ್ಲಾ ಗುರುಚರ ಹಿರಿಯರ ಆಶೀರ್ವಾದ ಸಿಗಲಿ ಹಾಗೂ ಉನ್ನತ ಸೇವೆ ಸಲ್ಲಿಸಲಿ ಎಂದು ದೇವರಲ್ಲಿ ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಅವರಿಗೆ ಶರಣಬಸವೇಶ್ವರ ದೇವಸ್ಥಾನದ ವತಿಯಿಂದ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರು ಸನ್ಮಾನಿಸಿ ಆಶೀರ್ವದಿಸಿದರು.
ಈ ಸಂದರ್ಭದಲ್ಲಿ ಕೆಎಸ್ ಮಾಲಿ ಪಾಟೀಲ್, ಎಂಎಸ್ ಪಾಸೋಡಿ, ಮಲ್ಲಣಗೌಡರು ಹಾಗೂ ಸಂಗನಗೌಡರ ಬಳಗದವರು ಕೂಡ ಮೋಹನ್ ಪಾಟೀಲ್ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ. ನಾನು ಡೋರ್ಜಂಬ ಗ್ರಾಮದ ಕಮಲಾಪುರ ತಾಲೂಕಿನ ಡೋರ್ಜಂಬ ಗ್ರಾಮದ ಶ್ರೀ ಸಂಗಣ್ಣಗೌಡ ಪಾಟೀಲ್ ಅವರ ಎರಡನೇ ಮಗ. ನಾನು ಪ್ರಸಕ್ತ ವರ್ಷ UPSC ನಡೆಸಿದಂಥ ಲೋಕಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಇದರಲ್ಲಿ ನಮ್ಮ ತಂದೆ ತಾಯಿಯ ಪಾತ್ರ ಬಹುಮುಖ್ಯವಾಗಿದೆ. ಅವರ ಆಶಯದಂತೆ ಅವರ ಸತತ ಬೆಂಬಲದಿಂದಾಗಿ ನಾನು ಇವತ್ತು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಾಗಿದೆ. ಇದು ಈ ಸಾಧನೆಯನ್ನು ಮಾಡಿದ್ದೇನೆ. ಇದಕ್ಕೆ ನಮ್ಮ ಎಲ್ಲ ಕುಟುಂಬದವರು ಹಾಗೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಮುಂಬರುವ ದಿನಗಳಲ್ಲಿ ನನ್ನ ಈ ಒಂದು ಸಣ್ಣ ಸಾಧನೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮೋಟಿವೇಶನ್ ಅಥವಾ ಸ್ಫೂರ್ತಿ ತುಂಬಿ ಇನ್ನೂ ಹೆಚ್ಚಿನ ಜನ ಈ UPSC ಅಥವಾ KPSC ನಡೆಸುವ ಲೋಕಸೇವಾ ಪರೀಕ್ಷೆಯಲ್ಲಿ ನಮ್ಮ ಭಾಗದಿಂದ ಉತ್ತೀರ್ಣ ಹೊಂದಿ ಈ ಭಾಗಕ್ಕೆ ಸೇವೆ ಸಲ್ಲಿಸಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾನು ಮೂಲತಃ ಹುಟ್ಟಿದ್ದು ಡೋರ್ಜಂಬ ಗ್ರಾಮದಲ್ಲಿ. ನನ್ನ ಸ್ವಗ್ರಾಮವಾದ ಡೋರ್ಜಂಬದಲ್ಲಿ 1ರಿಂದ 8ನೇ ತರಗತಿವರೆಗೂ ಪ್ರಾಥಮಿಕ ಶಿಕ್ಷಣ ಮುಗಿಸಿ, ತದನಂತರ 9 ಮತ್ತು 10ನೇ ತರಗತಿಯಾಗಿ ಕಿಡ್ನಿ ಸಡಕ್ ಗ್ರಾಮದ ಶ್ರೀ ಮೌನೇಶ್ವರ ಪ್ರೌಢಶಾಲೆಯಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿರುತ್ತೇನೆ. ಅದಾದ ನಂತರ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂದರೆ PUCಗೋಸ್ಕರ ನಾನು ಕಲಬುರಗಿಯ ಶ್ರೀಗುರು ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ಅಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಮುಂದೆ RV ಕಾಲೇಜಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಒಂದು ಸೀಟನ್ನು ತೆಗೆದುಕೊಂಡು ಅಲ್ಲಿ ನನ್ನ BEಯನ್ನು ಪೂರ್ಣಗೊಳಿಸಿರುತ್ತೇನೆ. ಇದು ನನ್ನ ವಿದ್ಯಾಭ್ಯಾಸ. ಕಲ್ಯಾಣ ಕರ್ನಾಟಕದ ಈ ಭಾಗಕ್ಕೆ ನಮ್ಮ ಮಗನ ಒಂದು ಕಠಿಣ ಪರಿಶ್ರಮ, ಸತತ ಪ್ರಯತ್ನದಿಂದ ಒಂದು ಒಳ್ಳೆಯ ಹೆಸರು ತಂದಾನ. ದೇವರು ಆಶೀರ್ವಾದ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಗುರುಹಿಯರ ಆಶೀರ್ವಾದ ಹಾಗೆ ಇರಲಿ. ಹಾಗೂ ಕುಲದೇವರಾದ ಶ್ರೀ ಕೇತಗಿ ಸಂಗಮೇಶ್ವರ ಹಾಗೂ ಶ್ರೀ ಸದ್ಗುರು ಸಮರ್ಥ ಸುಭಾನ್ದಾಸ್ ಮಹಾರಾಜರ ಹಾಗೂ ಬಬಲಾದ ಶ್ರೀಗಳ ಹಾಗೂ ಹಾರ್ಕೋಡ್ ಶ್ರೀಗಳ ಆಶೀರ್ವಾದ ಸದಾ ನಮ್ಮ ಮಗನ ಮೇಲೆ ಆಶೀರ್ವಾದ ಇರಲಿ. ಹಾಗೂ ಅದರೊಂದಿಗೆ ಈ ಭಾಗಕ್ಕೆ ಸೇವೆ ಮಾಡುವಂಥ ಅವಕಾಶ ಸಿಗಲಿ. ಎಲ್ಲರ ಹಿರಿಯರ ಆಶೀರ್ವಾದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನಿಸ್ತಾರೆ. ಈ ಮೋಹನ್ ನಮ್ಮ ಸಂಗನಗೌಡರು ನಮ್ಮ ಭಾಳ ಆತ್ಮೀಯರು, ಅಷ್ಟೇ ಸರಳ ಜೀವಿಗಳು ಹಾಗೂ ಅಷ್ಟೇ ಸೇವಾದಾರಿಗಳು. ಅಂಥವರ ಪುತ್ರ ಈ ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಬೆಳೆದಿದ್ದಾನೆ ಮತ್ತು ಸಾಧನೆ ಮಾಡಿ ತೋರಿಸಿದ್ದಾನೆ. ಇನ್ನೊಂದು ಹೆಮ್ಮೆ ಪಡುವಂಥ ವಿಷಯ ಏನಂತಂದರೆ IAS UPSC ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಪರೀಕ್ಷೆ ಬರೆದು ಈ ಮಟ್ಟದಲ್ಲಿ ತೇರ್ಗಡೆ ಆಗಿದ್ದಾನೆ. ಆದರೂ ಅವರಿಗೆ ಇನ್ನೂ ಸಂತೋಷವಾಗಿಲ್ಲ. ಇನ್ನೂ ಒಂದು ಎಕ್ಸಾಮ್ ತೆಗೆದುಕೊಂಡು ಇನ್ನೂ ಉತ್ತಮವಾದಂಥ ರ್ಯಾಂಕಿಂಗ್ನಲ್ಲಿ ನಾನು ಪಾಸ್ ಮಾಡಿ ಇನ್ನೂ ಉನ್ನತವಾದಂಥ ಹುದ್ದೆ ಪಡೀತೀನಿ ಅನ್ನೋಂಥ ಒಂದು ಏನು ಸಂಕಲ್ಪ ಮಾಡಿದ್ದಾರಲ್ಲ, ಆ ದೇವರು ಮತ್ತು ಇಲ್ಲಿ ಭಾಗದ ಜನರು, ಹಿರಿಯರು, ಎಲ್ಲರ ಒಂದು ಗುರು ಹಿರಿಯರ ಆಶೀರ್ವಾದ ತಮ್ಮೆಗಿರಲಿ. ಅವನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಸಕ್ಸಸ್ ಆಗಬೇಕು. ಈ ಭಾಗದ ವಿದ್ಯಾರ್ಥಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಡೋರ್ಜಂಬ ಒಂದು ಚಿಕ್ಕ ಗ್ರಾಮ. ಅಲ್ಲಿ ಪ್ರೈಮರಿ ಎಜುಕೇಷನ್ ಮುಗಿಸ್ಕೊಂಡು ಕಿಡ್ನಿ ಸಡಕ್ನಲ್ಲಿ ಅಲ್ಲಿ ಒಂದು ಹೈಸ್ಕೂಲ್ ಮುಗಿಸ್ಕೊಂಡು ಈ ಒಂದು PUC ಇಲ್ಲಿ ಮುಗಿಸ್ಕೊಂಡು RV ಕಾಲೇಜಿನ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹಳ್ಳಿಯಲ್ಲಂದರೆ ಏನೂ ಆಗೋಲ್ಲ, ಸಿಟಿಯಲ್ಲಿ ಕಲ್ತರೆ ಏನೂ ಆಗೋಲ್ಲ ಅಂತ ಕೈ ಜಾಡಿಸ್ತಾರೆ. ಅದು ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಭಾಗದ ವಿದ್ಯಾರ್ಥಿಗಳು ತಮ್ಮನ್ನು ಒಂದು ಆದರ್ಶವಾಗಿ ಇಟ್ಕೊಂಡು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಪ್ರಯತ್ನ ಪಡಬೇಕು ಎಂದು ನಿಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ನಾಗರಿಕರ ಸಾವಿನ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಇಂದು ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಿಗೆ ಪಾಕಿಸ್ತಾನದ ಧ್ವಜಗಳನ್ನು ಅಂಟಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡರು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿದ ಬಜರಂಗ ದಳದ 6 ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಬಜರಂಗ ದಳದ ಕಾರ್ಯಕರ್ತರು ಕಲಬುರಗಿ ನಗರದ ಜಗತ್ ವೃತ್ತ, ಮುಸ್ಲಿಂ ಚೌಕ್ ಸೇರಿದಂತೆ ಕಲಬುರಗಿ ನಗರದ ಇತರೆ ಪ್ರಮುಖ ಪ್ರದೇಶಗಳಲ್ಲಿ ಪಾಕಿಸ್ತಾನದ ಧ್ವಜಗಳನ್ನು ರಸ್ತೆ, ಶೌಚಾಲಯ ಪ್ರದೇಶಗಳಲ್ಲಿ ಅಂಟಿಸಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಗುಪ್ತಚರ ಇಲಾಖೆಯ ಸಿಬ್ಬಂದಿ ಮತ್ತು ಬ್ರಹ್ಮಪುರ ಪೊಲೀಸ್ ಠಾಣೆಯ ಪೊಲೀಸರು ರಸ್ತೆಯಲ್ಲಿ ಅಂಟಿಸಿದ ಧ್ವಜಗಳನ್ನು ತೆರವುಗೊಳಿಸಿದ್ದಾರೆ. ಈ ಘಟನೆಯಿಂದಾಗಿ ಪ್ರಯಾಣಿಕರು ಕೆಲಕಾಲ ದಿಗ್ಭ್ರಾಂತರಾಗಿದ್ದರು. ಈ ಕುರಿತು ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ವಿವಿಧ ರೀತಿಯಲ್ಲಿ ವಿವಿಧ ಸಂಘಟನೆಯವರು ಪ್ರತಿಭಟನೆ ಮಾಡುತ್ತಿದ್ದು, ಅದೇ ರೀತಿ ಬಜರಂಗ ದಳದವರು ಇಂದು ರಸ್ತೆಯಲ್ಲಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆರಂಭಿಕವಾಗಿ ಅವರು ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆಯದೇ ಇದ್ದು ಮಾಹಿತಿಯನ್ನು ನೀಡದೇ ಇರುವುದರಿಂದ ಪೊಲೀಸರು ಪತ್ತೆ ಹಚ್ಚಿ 6 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಮಾಹಿತಿ ಕಲೆ ಹಾಕಿದಾಗ ಉಗ್ರರು
ಪ್ರವಾಸಿಗರ ಮೇಲೆ ಮಾಡಿದ ದಾಳಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರತಿಭಟನೆ ಮಾಡಬೇಕಾದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅನುಮತಿ ಪಡೆಯಬೇಕು ಎಂದು ಅವರು ಸೂಚಿಸಿದರು. ಬಜರಂಗ ದಳದವರು ಅನುಮತಿ ಪಡೆಯದೇ ಇರುವುದರಿಂದ ಆರಂಭದಲ್ಲಿ ಕಲಬುರಗಿ ನಗರದಲ್ಲಿ ಈ ರೀತಿ ಯಾರು ಧ್ವಜ ಅಂಟಿಸಿದ್ದಾರೆ ಎಂದು ಗೊಂದಲ ಇತ್ತು. ಆದರೆ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಧ್ವಜ ಅಂಟಿಸಿದ 6 ಜನ ಬಜರಂಗ ದಳದ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಕಾರ್ಯಕರ್ತರು ಈ ರೂಪದ ಪ್ರತಿಭಟನೆ ಮಾಡಿದ್ದಾರೆ. ಅನುಮತಿ ಪಡೆಯದೇ ಇರುವುದು ತಪ್ಪು. ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಬಾರದು. ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು, ಎಲ್ಲರಿಗೂ ಉಗ್ರರ ಕೃತ್ಯ ನೋವು ತಂದಿದೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಪ್ರತಿಭಟನೆ ಮಾಡಬೇಕು. 6 ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಕಲಬುರಗಿ ನಗರದ ಮುಸ್ಲಿಂ ಚೌಕ್ ಹತ್ತಿರ ಬಜರಂಗ ದಳದ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಮುಸ್ಲಿಂ ಸಮುದಾಯದವರು ವಾಸಿಸುವ ಬಡಾವಣೆಗಳಲ್ಲಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸುತ್ತಿದ್ದು ಸಮಾಜದಲ್ಲಿನ ಸೌಹಾರ್ದತೆಯನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಕೆಲ ಮುಸ್ಲಿಂ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕ ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಕೆಲವರು ಕ್ಯಾಂಡಲ್ ಮಾರ್ಚ್, ಕೆಲವರು ಪ್ರತಿಭಟನೆ. ಅದೇ ರೀತಿ ಇವತ್ತು ಬೆಳಗಿನ ಜಾವ ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲಾಗ್ ಅನ್ನು ರಸ್ತೆ ಮೇಲೆ ಅಡಿಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಯಾರು ಅಂಟಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ. ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದರೆ ಅವರನ್ನು ಪತ್ತೆ ಹಚ್ಚಲು ಮತ್ತು 6 ಜನರನ್ನು ಈಗ ಡಿಟೈನ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕಿರೋದು ಇದು ಏನೋ ಒಂದು ಟೆರರ್ ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ. ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಇವತ್ತು. ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಅಂದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡಿದ್ದೆ. ಇವರೇನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋದು ಇವರು ವಿರೋಧ, ಅದನ್ನೇ ನಾನು ಹೇಳಿದೆ. ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ. ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ದ್ವಂದ್ವದ ಪರಿಸ್ಥಿತಿ ಉಂಟಾಗಿತ್ತು. ಯಾರು ಅಂಶದಲ್ಲಿ ಈಗ ಅದೊಂದು ಕ್ಲಾರಿಟಿ ಆಗಿದೆ. ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ಈ ರೀತಿಯ ಒಂದು ಈ ರೂಪದ ಒಂದು ಪ್ರತಿಭಟನೆ. ಟೋಟಲಿ ಕೃತ್ಯನೇ ಕಾನೂನು ಬಾಹಿರ ಸರ್. ಅನುಮತಿ ತಗೊಂಡಿಲ್ಲ ಅನ್ನೋದು ಅಷ್ಟೇ ತಪ್ಪ ಅಥವಾ ಈ ಕೃತ್ಯನೇ ಕಾನೂನು ಬಾಹಿರ? ಇವರು ಪ್ರತಿಭಟನೆಯನ್ನ ಇವರೇನು ಅನುಮತಿ ತಗೊಂಡಿಲ್ಲ. ಸೊ ಅದು ಅದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಪರಿಶೀಲನೆ. ಸೆನ್ಸಿಟಿವ್ ಮ್ಯಾಟರ್ ಸ್ವಲ್ಪ ಈಗ ಇನ್ಫಾರ್ಮೇಶನ್ ಮಾಡಬೇಕಿತ್ತು. ಉದಾಹರಣೆಗೆ ಸಾತ್ ಗುಂಬದ್ನಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸೌಹಾರ್ದ ಕೆದಡಕ್ಕೆ ನಮ್ಮ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನ ಜೊತೆ ಇಲ್ಲಿ ಹಚ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಸಲುವಾಗಿ ಹೇಳ್ತಾ ಇರೋದು ಯಾರು ಕೂಡ ಕಾನೂನನ್ನು ಕೈ ಎತ್ಕೋಬಹುದು. ಒಂದು ವೇಳೆ ಕಾನೂನು ಕೈ ಎತ್ಕೊಂಡ್ರೆ ಕ್ರಮ ಕೈಗೊಳ್ಳಬೇಕು. ಮತ್ತು ಯಾವುದೇ ರೀತಿಯ ತಮ್ಮದೇನು ನೋವಿದೆ, ಏನು ಘಟನೆ ಆಗಿದೆ ಪಹಲ್ಗಾಮಲ್ಲಿ, ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಹರ್ಟ್ ಆಗಿರುವಂಥ ಘಟನೆ. ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಬೇಕು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಮೇಲಿನ ಪೈಶಾಚಿಕ ಭಯೋತ್ಪಾದನೆ ಕೃತ್ಯವನ್ನ ಖಂಡಿಸಿ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ 4 ಚಕ್ರ ತಂಡ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕ್ಯಾಂಡಲ್ ಮಾರ್ಚ್ ಮತ್ತು ಮೌನ ಮೆರವಣಿಗೆ ನಡೆಸಲಾಯಿತು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಪೈಶಾಚಿಕ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಪ್ರಾಣ ತೆತ್ತ ಅಮಾಯಕ ನಾಗರಿಕರ ಆತ್ಮಕ್ಕೆ ಶಾಂತಿ ಕೋರಿ ಕ್ಯಾಂಡಲ್ ಮಾರ್ಚ್ ಹಾಗೂ ಮೌನ ಮೆರವಣಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯು ಜಗತ್ ಸರ್ಕಲ್ನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ದಿನಾಂಕ 24 ಏಪ್ರಿಲ್ 2025ರಂದು ಸಾಯಂಕಾಲ 6 ಗಂಟೆಗೆ ಜರುಗಿತು. 4 ಚಕ್ರ ತಂಡ ಮತ್ತು ವಿವಿಧ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಮತ್ತು ಮೌನ ಮೆರವಣಿಗೆ ಮಹಿಳಾ ಹೋರಾಟಗಾರ್ತಿ ಮಾಲಾ ಕಣ್ಣಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಪಾಕಿಸ್ತಾನದ ಉಗ್ರಗಾಮಿಗಳು ಇತ್ತೀಚೆಗೆ ಅನೇಕ ಹಿಂದೂಗಳ ಮಾರಣ ಹೋಮ ಮಾಡಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಕೂಡಲೇ ಕೇಂದ್ರ ಸರ್ಕಾರವು ಯಾವುದೇ ಮುಲಾಜಿಲ್ಲದೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸಲು ಸನ್ನದ್ಧರಾಗಬೇಕು ಎಂದು ಮಹಿಳಾ ಪರ ಚಿಂತಕಿ 4 ಚಕ್ರ ತಂಡದ ಮುಖ್ಯಸ್ಥೆ ಮಾಲಾ ಕಣ್ಣಿ ಆಕ್ರೋಶ ವ್ಯಕ್ತಪಡಿಸಿದರು.
ಪಾಕಿಸ್ತಾನದ ಉಗ್ರಗಾಮಿಗಳಿಂದ ಮರಣ ಹೊಂದಿದ ಭಾರತೀಯ ಮೂಲದ 4 ಜನ ಹುತಾತ್ಮರಾದ ಮುಖಂಡರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂದು ಕ್ಯಾಂಡಲ್ ಮಾರ್ಚ್ ರ್ಯಾಲಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಪಾಕಿಸ್ತಾನದ ಉಗ್ರಗಾಮಿಗಳು ಪದೇ ಪದೇ ಭಾರತೀಯ ಹಿಂದೂಗಳಿಗೆ ಅನೇಕ ತೊಂದರೆ ಕೊಡುತ್ತಿರುವುದು ಖಂಡನೀಯ. ಭಾರತೀಯ ಹಿಂದೂಗಳನ್ನು ಕೊಂದ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಜೀವಂತ ಸೆರೆ ಹಿಡಿದು ನಮ್ಮ ದೇಶಕ್ಕೆ ತಂದು ಅವರಿಗೆ ಗಲ್ಲಿಗೇರಿಸಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮುಖಂಡೆ ಜ್ಯೋತಿ ಮರುಗೋಳ್, ಭಾರತೀಯ ಹಿಂದೂಗಳಿಗೆ ರಕ್ಷಣೆ ಕೊಡುವುದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಸರ್ವನಾಶ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು. ಮಾಲಾಕಣ್ಣಿ, ಜ್ಯೋತಿ ಮರುಗೋಳ್, ಸಿದ್ದಮ್ಮ ಅವಂಟಿ, ವಿಜಯಲಕ್ಷ್ಮಿ ಪಾಟೀಲ್, ಭಾಗಿರಥಿ ಗುನ್ನಾಪುರ್, ವಾಣಿಶ್ರೀ ಸಗರ್ಕರ್, ಮಾಲತಿ ರೇಷ್ಮಿ, ಸುಮಂಗಲಾ ಚಕ್ರವರ್ತಿ, ವಿಜಯಲಕ್ಷ್ಮಿ ಹಿರೇಮಠ್, ಶೀಲಾ ಕಲಬುರ್ಗಿ, ಬನಶಂಕರಿ ಪಾಟೀಲ್, ಸ್ವಾತಿ ಮಡಿವಾಳ್, ಪುಷ್ಪಾ ಖಜೂರಿ, ವಿಶಾಲ್ ಅಭಿಷೇಕ್, ಸ್ನೇಹ, ರೋಮಾ ಅಗರ್ವಾಲ್, ಜ್ಯೋತಿ ಶೇರಿಕಾರ್, ರಾಜೇಶ್ವರಿ ಪ್ರಭು, ಡಾಕ್ಟರ್ ಅನಿತಾ ಗೌರ ಕೋಣಿನ್, ಅಂಬಿಕಾ ಪ್ರಭು, ನಿರಂಜನಾ ಭೋವಿ, ಜಯಶ್ರೀ ಜಮಾದಾರ್, ಶ್ರೇಯಾಂಕಾ ಕಣ್ಣಿ, ರಾಜು ನಾಗನಹಳ್ಳಿ, ಉದಯ್ ಕುಮಾರ್, ಸುರೇಶ್ ಬಡಿಗೇರ್, ನರಸಿಂಹ ಮೆಂಡನ್, ಸುಭಾಷ್ ಮೇತ್ರೆ, ಅನಿಲ್ ಬಿದನೂರ್ ಸೇರಿದಂತೆ ಇನ್ನಿತರರು ಈ ಕ್ಯಾಂಡಲ್ ಮಾರ್ಚ್ ನಲ್ಲಿ ಭಾಗವಹಿಸಿದ್ದರು. ಕಾಶ್ಮೀರದ ಒಂದು ಪಾಲ್ಗಾಮ್ ಎಂಬ ನಗರದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಕರಾಳ ದಿನ ಮತ್ತು ನೋವಿನ ದಿನ ಮತ್ತು ಕಣ್ಣೀರಿನ ದಿನ ಆಗಿ ಏನು ಪಾಕಿಸ್ತಾನದ ಉಗ್ರರು ನಮ್ಮ ಅಲ್ಲಿರುವಂಥ ಒಂದು ಪಲ್ಗಾಮ್ನ ಒಂದು ಪ್ರವಾಸಿ ತಾಣಕ್ಕೆ ನಮ್ಮ ಜನ ಅಲ್ಲಿ ತೆರಳಿದ್ದಾಗ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮೆರೆದು ಅವರಿಗೆ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಹೇಯ ಕೃತ್ಯವನ್ನು ಎಸಗಿದ ಪಾಕಿಸ್ತಾನದ ಉಗ್ರರಿಗೆ ನಾವು ಇವತ್ತಿನ ದಿವಸ ಬಹಿಷ್ಕಾರವನ್ನು ಹಾಕ್ತಾ ಇದ್ದೇವೆ. ಕಾರಣ ಏನು ಅಂತಂತಂದರೆ, ಏನು ನಮ್ಮ ಕಾಶ್ಮೀರದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಏನು ಪುಲ್ವಾಮಾ ದಾಳಿಯಾಗಿ ಹುತಾತ್ಮರಾದ ಯೋಧರ ಒಂದು ಕಹಿ ನೆನಪಿನಿಂದ ನಾವು ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಆ ನೋವಿನಲ್ಲಿ ನಾವು ಕೂಡ ಇದ್ದೀವಿ. ಇನ್ನೂ ಅದು ಮಾಸುವ ಮುನ್ನವೇ ಪಾಲ್ಗಾಮ್ ನಗರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ನಾವೆಲ್ಲರೂ ಕೂಡ ಅಖಂಡವಾಗಿ ನಾವೆಲ್ಲ ಕಲಬುರಗಿ ನಗರದಲ್ಲಿ ಸೇರಿಕೊಂಡು ಇವತ್ತು ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಕಲಬುರಗಿ ನಗರದಲ್ಲಿ ಜಗತ್ ಸರ್ಕಲ್ ವೃತ್ತದಿಂದ ನಮ್ಮ SVP ಚೌಕ್ ವೃತ್ತದವರೆಗೆ ಒಂದು ಮೇಣದ ಬತ್ತಿ ಮೆರವಣಿಗೆ ಜೊತೆಗೆ ಮೌನ ಮೆರವಣಿಗೆಯನ್ನು ಇವತ್ತಿನ ದಿವಸ ನಾವೆಲ್ಲ ಮಹಿಳೆಯರು ಮತ್ತು ಅಣ್ಣ ತಮ್ಮಂದಿರು ಸೇರಿಕೊಂಡು ಈ ಒಂದು ವೇದಿಕೆ ವತಿಯಿಂದ ಮಾಡಿದ್ದೀವಿ. ಮಾನ್ಯ ಪ್ರಧಾನಿ ಮಂತ್ರಿಗಳೇ, ಏನು ನಿಮಗೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಅಂತಂದರೆ, ಏನು ನಾವು ಭಾರತ ದೇಶದಲ್ಲಿ ಶಾಂತಿ ಪ್ರಿಯರು, ನಾವು ಶಾಂತಿಯನ್ನು ಪ್ರೀತಿಸುವವರು, ನಾವು ಶಾಂತತೆಯನ್ನು ಕಾಪಾಡೋರು, ನಾವು ಯಾರ ತಂಟೆಗೂ ಕೂಡ ಹೋಗುವುದಿಲ್ಲ, ಅದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಪದೇ ಪದೇ ಉಗ್ರರ ಒಂದು ಅಟ್ಟಹಾಸ, ಒಂದು ಆಕ್ರಮಣ ನಮ್ಮ ಭಾರತೀಯರ ಮೇಲೆ ಪದೇ ಪದೇ ನಡೀತಾ ಇದೆ. ಇದನ್ನು ನೋಡಿ 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 ನಮಗೆ ಭಯಭೀತರಾಗಿದ್ದೀವಿ, ನಾವು ಬೇಸತ್ತು ಹೋಗಿದ್ದೀವಿ. ನಮಗೆ ಯಾವ ರೀತಿ ಅಂದರೆ ಹೊರಗಡೆ ಬರೋಕ್ಕೆ ನಮಗೆ ಹೆದರಿಕೆ ಆಗುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಒಂದು ಸವಿನಯ ಒಂದು ವಿನಂತಿಯನ್ನು ಮಾಡ್ತೀನಿ. ಏನು ಅಂತಂತಂದರೆ, ಈಗಾಗಲೇ ಪ್ರಧಾನಮಂತ್ರಿಗಳು 5 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಇಲ್ಲಿರುವಂತಹ ಪಾಕಿಸ್ತಾನದ ಯಾವುದೇ ಮುಸ್ಲಿಮರಿದ್ದರೂ ಕೂಡ ಅದು ಒಂದು ಅಧಿಕೃತವಾದ ಪಾಸನ್ನು ಹೊಂದಿದ್ದು ಅಥವಾ ಅನಧಿಕೃತ ಪಾಸನ್ನು ಹೊಂದಿದ್ರೂ ಕೂಡ ಕೂಡಲೇ ಆ ಮುಸ್ಲಿಮರನ್ನು ನಮ್ಮ ಭಾರತ ದೇಶದಿಂದ ಆಚೆಗೆ ಕಳಿಸ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಧ್ವನಿ ನಿಮಗೆ ಹಾಕ್ತಾ ಇದ್ದೀವಿ. ಏನಂತಂದರೆ, ಬರುವ ದಿನಗಳಲ್ಲಿ ಇಂಥ ಒಂದು ಕೃತ್ಯಗಳು ಯಾವುದೇ ನಗರದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಜಾಗದಲ್ಲಿ ನಡಿಬಾರ್ದಂತೇಳಿ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಏನು ಹಸೆಮಣೆ ಏರಿರುವಂತಹ ಒಂದು ವಧುವರರು 1 ವಾರ ಕಳೆದು ಏನು ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ, ನೀವು ಹಿಂದೂಗಳ, ನೀವು ಭಾರತೀಯರ, ನೀವು ಅಲ್ಲಿಂದ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಕ್ಷುಲ್ಲಕವನ್ನು ಕಾರಣವನ್ನು ಕೇಳಿಬಿಟ್ಟು ಇವತ್ತಿನ ದಿವಸ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಯ ಕೃತ್ಯ ಮಾಡಿದ್ದು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಭಾರತೀಯರು, ನಮಗೆ ಯಾವುದೇ ರೀತಿಯ ಹಿಂದೂ ಲೇಪನವಿಲ್ಲ, ನಮಗೆ ಯಾವ ರೀತಿಯ ಜಾತಿ ಲೇಪನವಿಲ್ಲ, ಯಾವುದೂ ಕೂಡ ಇಲ್ಲ. ಅಖಂಡ ಭಾರತದ ನಿರ್ಮಾಣಕ್ಕಾಗಿ, ಅಖಂಡ ಭಾರತದ ಕನಸನ್ನು ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಅದಕ್ಕೆ ಜೊತೆ ಆಗ್ತಾ ಇದ್ದೀವಿ, ಧ್ವನಿ ಆಗ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಿ ಮಂತ್ರಿಗಳೇ, ಇದು ನನ್ನೊಬ್ಬಳ ಮಾತಲ್ಲ, ಕಲಬುರಗಿ ಜನತೆದು ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇವತ್ತು ಕಂಬನಿ ಮಿಡಿತಾ ಇದೆ. ಏನು ಕಳೆದುಕೊಂಡ ಇದು ಜೀವಗಳಿಗೆ, ಮೃತರಾದ ಜೀವಗಳಿಗೆ. ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ, ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು. ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರಗಾಗ್ತಾ ಇದ್ದೀವಿ ಅಂತಂದರೆ, ನಿಮಗೆ ಸೈನಿಕರ ಕೊರತೆ ಇದ್ದರೆ ಹೇಳಿ, ನಮ್ಮ ಕಲಬುರಗಿಯ ಜನತೆ ಎಲ್ಲ, ಕಲ್ಯಾಣ ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ಸದೆ ಬಡಿಯುವ ಕೆಲಸಗಳಲ್ಲಿ ನಾವೇ ಕೂಡ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಪೆಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದ ನಾಗರಿಕರ ಸ್ಮರಣಾರ್ಥ ಕಲಬುರಗಿಯ ಗೋದುತಾಯಿ ನಗರದಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಹತ್ತಿರ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಹತ್ತಿರ ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದ ನಾಗರಿಕರಿಗೆ ಹಾಗೂ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಲ್ ಹಾಗೂ ಭಾರತೀಯ ವಾಯುಸೇನೆಯ ತೆಗೆ ಹೆಲಂಗ್ ಅವರ ಸ್ಮರಣಾರ್ಥ ಶ್ರದ್ಧಾಂಜಲಿ ಅರ್ಪಿಸಲಾಯಿತು.
ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಕ್ಯಾಪ್ಟನ್ ಶೆಟ್ಟಿ, ಮಲ್ಲಿಕಾರ್ಜುನ್, ರಾಮಪ್ಪ ನಿರುಗ್ಗಿ, ರಮೇಶ್ ಘೋಗಲೆ, ಪ್ರದೀಪ್ ಕುಲಕರ್ಣಿ, ನಾರಾಯಣ ಕುಲಕರ್ಣಿ, ಪ್ರಹ್ಲಾದ್ ಉಪಸ್ಥಿತರಿದ್ದರು. ಸಮಾಜ ಸೇವಕಿ ಡಾಕ್ಟರ್ ಸುಧಾ ಹಲ್ಕಾಯಿ ಅವರು ಈ ಸಂದರ್ಭದಲ್ಲಿ ಹುತಾತ್ಮರಿಗೆ ನಮನ ಸಲ್ಲಿಸಿ ಇದರ ಪ್ರತಿಕಾರ ಮಾಡಿ ಎಲ್ಲಾ ರೀತಿಯಿಂದ ಸೇಡು ತೀರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕರೆ ಕೊಟ್ಟರು. ಪಹಲ್ಗಾಮ್ನಲ್ಲಿ ನಡೆದ ಘಟನೆಗೆ ಕಲಬುರಗಿ ಜಿಲ್ಲೆಯ ಮಾಜಿ ಸೈನಿಕರು ಖಂಡಿಸಿದ್ದಾರೆ. ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡಲು ಆಗದೆ ಹೇಡಿ ತರಹದ ಚಟುವಟಿಕೆಯ ಮೂಲಕ 28 ಜನರ ಪ್ರಾಣ ತೆಗೆದಿದ್ದಾರೆ. ನಾವು ಮಾಜಿ ಸೈನಿಕರಾಗಿ ಈ ಘಟನೆಯನ್ನು ಖಂಡಿಸುತ್ತೇವೆ ಹಾಗೂ ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಲಿಂಗರಾಜ್ ಅಪ್ಪಾಜಿ, ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ಬಿ ಶೆಟ್ಟಿ, ಮಲ್ಲಿಕಾರ್ಜುನ್ ಮಡಿವಾಳ್, ರಾಮಪ್ಪ ನಿರುಗ್ಗಿ, ರಮೇಶ್ ಗೋಗಲೆ, ಪ್ರಹ್ಲಾದ್, ಪ್ರದೀಪ್ ಕುಲಕರ್ಣಿ, ನಾರಾಯಣ್ ಕುಲಕರ್ಣಿ ಸೇರಿದಂತೆ ಗೋದುತಾಯಿ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ಮೊನ್ನೆ ಏನು ಕಾಶ್ಮೀರಲ್ಲಿ ಆತಂಕವಾದಿಗಳು ಏನೋ ಒಂದು ಕ್ರೂರ ಹತ್ಯೆ ಮಾಡಿದ್ದಾರೆ ನಮ್ಮ ಭಾರತೀಯರು, ನಮ್ಮ ಹಿಂದೂ ಅಣ್ಣ ತಮ್ಮಂದಿರಿಗೆ, ಅವ್ರ ಸಲುವಾಗಿ ನಾವು ಇವತ್ತು ಮೌನಾಚರಣೆ ಮಾಡ್ತಾ ಇದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಆತ್ಮಕ್ಕೆ ಸದ್ಗತಿ ಸಿಗಲಿ ಮತ್ತು ಅವ್ರ ಕುಟುಂಬದವರಿಗೆಲ್ಲರಿಗೂ ಒಂದು ಪರಮಾತ್ಮ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಒಂದು ಗಾದೆ ಇದೆ, ವಿನಾಶಕಾಲಿ ವಿಪರೀತಿ ಬುದ್ಧಿ ಅಂತ ಹೇಳಿಬಿಟ್ಟು. ಇವತ್ತು ಎಲ್ಲ ಆತಂಕವಾದಿಗಳು ಮತ್ತು ಅವರಿಗೆ ಏನು ಬೆಂಬಲ ಕೊಡ್ತಾ ಇದ್ದಾರೆ, ಪಾಕಿಸ್ತಾನ ಅಂತ ದೇಶಗಳು ಏನು ಬೆಂಬಲ ಕೊಡ್ತಾ ಇದೆ, ಅವ್ರದ್ದೆಲ್ಲರದು ಇವತ್ತು ಅಂತ್ಯ ಆಗೋದಿದೆ. ಇವರೇನಿದು ಮಾಡಿದ್ದಾರೆ ಇವ್ರಿಗೆ ಗೊತ್ತಿಲ್ಲ. ಮುಂದೆ 100 ವರ್ಷದ ತನಕನೂ ಯಾರೂ ಆತಂಕಿ ಹುಟ್ಟಂಗಿಲ್ಲ. ಹಿಂದಕ್ಕೆ ನಮ್ಮ ಭಾರತದ ಮೇಲೆ ಪೋರ್ಚುಗೀಸು, ಡಚ್ರು, ಮೊಘಲರು, ಬ್ರಿಟಿಷರು ಅನೇಕ ದೇಶಗಳು ಬಂದು ನಮ್ಮ ಭಾರತೀಯನ್ನು ಅವರ ವಶದಲ್ಲಿ ಮಾಡ್ಕೋಬೇಕಂತಂದು ಆಗಿದೆಯಾ? ಆಗಿಲ್ಲ. ಇವತ್ತು ಇದೇ ನಮ್ಮ ಭಾರತ ದೇಶ, ನಮ್ಮ ಭಾರತೀಯರು ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಳ ಒಂದು ತಲೆ ಎತ್ತರಿಸಿ ನಾವು ಭಾಳ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತಿದ್ದೀವಿ. ಪಾಕಿಸ್ತಾನ ಇವರು ಒಂದು ತಮ್ಮ ದೇಶದವರಿಗೆ ಇವ್ರಿಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಭಾರತದ ಒಂದು ಕಿರೀಟ ಏನಿದೆ ಕಾಶ್ಮೀರಿಯವರಿಗೆ ಬೇಕಂತೆ. ಕಾಶ್ಮೀರಿ ಇಟ್ಕೊಳ್ಳೋ ಯೋಗ್ಯತೆ ಇದೆಯಾ ಇವರಿಗೆ? ಕಾಶ್ಮೀರಿಗೆ ಯಾಕೆ ಪರ್ಯಟಕರು ಹೋಗ್ತಾರೆ ಅಲ್ಲಿ ಅಂತಂದರೆ, ಯಾಕಂದರೆ ಕಾಶ್ಮೀರ ಭಾರತದಲ್ಲಿದೆ, ಭಾರತದ ಅಂಗವಾಗಿದೆ. ನಾಳೆ ಪಾಕಿಸ್ತಾನದ ಏನಾದರೂ ಅಂಗ ಆದರೆ ಈ ಎಲ್ಲಿ ತನಕ ಸೂರ್ಯ ಇರ್ತಾನೆ, ಎಲ್ಲಿ ತನಕ ಚಂದ್ರ ಇರ್ತಾನೆ, ಅದು ಆಗಂಗಿಲ್ಲ. ಪಾಕಿಸ್ತಾನದಲ್ಲಿ ಯಾರಾದರೂ ಪರ್ಯಟಕರು ಹೋಗ್ತಾರಾ? ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಪರ್ಯಟಕರು ಬರ್ತಾರೆ. ಯಾಕೆ ಅಂತಂದರೆ ಭಾರತದಲ್ಲಿ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ, ಅತಿಥಿ ದೇವೋಭವ ಅಂತ ಹೇಳಿಬಿಟ್ಟು ನಾವು ಏನು ಎಲ್ಲರನ್ನು ನಮ್ಮವರಂತ ನೋಡ್ತೀವಿ, ವಸುದೇವ ಕುಟುಂಬ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ನಾವು ಏನು ಒಂದು ಜೀವನದ ಶೈಲಿಯನ್ನು ನಾವು ಏನು ಪಾಲಿಸ್ತಾ ಇದ್ದೀವಿ, ಅದರ ಸಲುವಾಗಿ ಎಲ್ಲರೂ ಎಲ್ಲ ಕಡೆ ಹೋಗ್ತಾರೆ. ಸೊ ಇವತ್ತೇನು ಅವರು ನಿನ್ನೆ ನಾನು ನೋಡಿದೆ ಟಿ ವಿಯಲ್ಲಿ ಒಬ್ಬನು ಪಾಕಿಸ್ತಾನದವ್ರು ಹೇಳ್ತಾ ಇದ್ರು, ಕಾಶ್ಮೀರ ಹಮ್ಕೋ ದೇದೋ ಅಂತೆ. ಏನು ಅಂದ್ಕೊಂಡಿದ್ದಾರೆ ಕಾಶ್ಮೀರ ಅಂತಂದರೆ? ಕಾಶ್ಮೀರ ಅಂತೂ ದೂರ ಹೋಯ್ತು. 1 ಇಂಚ್ ಜಾಗ ಭಾರತದ್ದು ಅವ್ರು ಯಾರೂ ತೊಗೊಳಕ್ಕೆ ಬಿಡೋಂಗಿಲ್ಲ. ನಾವಲ್ಲ, ನಮ್ಮ ಸೈನಿಕರನ್ನು ಅವ್ರು ಎದುರಿಸ್ಬೇಕಾಗಿತ್ತು. ಭಾಳ ಮುಗ್ಧರಾದ ಇವರು ಪರ್ಯಟಕರು ಏನೇನೋ ಒಂದು ಆಸೆ ಇಟ್ಕೊಂಡು ಅಲ್ಲಿ ಒಂದು ಕಾಶ್ಮೀರಕ್ಕೆ ಸಂಭ್ರಮ ಮಾಡೋಕ್ಕೆ ಹೋಗಿದ್ರು. ಯಾರ್ದು ಒಂದು PUC ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ತಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿದ್ರು. ಒಬ್ಬಳು ಮಗಳು ತಂದೆ ತಾಯಿಗೆ ಕಳಿಸಿದ್ಲು ಅಲ್ಲಿ. ಒಬ್ಬರು ಮದುವೆ ಆದವರು ಹೋಗಿದ್ರು. ಎಂಥಂಥವ್ರು ಮುಗ್ಧರನ್ನು ಇವರು ಕಣ್ಣೀರು ತರಿಸಿದ್ದಾರೆ. ಹೆಂಡತಿ ಎದುರು ಗಂಡನ ಕೊಲೆ ಆಗುತ್ತೆ, ಮಗನ ಎದುರು ತಂದೆ ಕೊಲೆ ಆಗ್ತದೆ. ಅಲ್ಲಿ ಒಂದು ರಕ್ತದ ನದಿಯನ್ನು ಹರಿಸಿದ್ದಾರೆ. ಇವರು 100 ವರ್ಷಕ್ಕೂ ಮರೆಯೋಂಗಿಲ್ಲ ಆತಂಕವಾದಿಗಳು, ಪಾಕಿಸ್ತಾನಿಗಳು. ಇವರು ಏನು ಮಾಡಿದ್ದಾರೆ ಅಂತ ಹೇಳಿ. ಇಂದು ಗುಲ್ಬರ್ಗ ಜಿಲ್ಲೆ ಮಾಜಿ ಸೈನಿಕರು ಮತ್ತು ಸೈನಿಕರ ಅಲ್ಲದೆ ಸೈನಿಕರಿಗಿಂತ ಹೆಚ್ಚು ಕಾರ್ಯವನ್ನು ನಿರ್ವಹಿಸುತ್ತಿರುವ ನಮ್ಮ ಆದರಣೀಯ ತಂಗಿಯಾದ ಡಾಕ್ಟರ್ ಸುಧಾ ಮೇಡಮ್ ಅವರು, ಈ ಏರಿಯಾದ ಗಣ್ಯ ವ್ಯಕ್ತಿಗಳು, ಆದರ್ಶ ಬುದ್ಧಿಜೀವಿಗಳು ಸಹ ಬಂದಿದ್ದಾರೆ. ನಮಗೆಲ್ಲ ಮನಸ್ಸಿಗೆ ಭಾಳ ನೋವಾಗಿದೆ. ನಾವೆಲ್ಲ ಸೈನಿಕರು. ಈ ಒಂದು ಘಟನೆ ನೋಡಿ ನಮಗೆ ಅನ್ನಿಸುತ್ತೆ, ಇಂಥ ಒಂದು ಹೇಡಿತನ ಕೃತ್ಯ ಪಾಕಿಸ್ತಾನ ಎಸಗಿದೆಯಲ್ಲ, ಇದು ಆ ಭಾರತ ಅಲ್ಲ, ಇದು ಹೊಸ ಭಾರತ. ಈ ಭಾರತವನ್ನು ಕೆಣಕಿದರೆ ನೀವು ಮೈ ಮುಟ್ಟಿ ನೋಡ್ಕೋಬೇಕಾಗ್ತದೆ ಮುಂದಿನ ಸಂದರ್ಭದಲ್ಲಿ. ಈಗ ಇಂಥ ಒಂದು ಘಟನೆಗಳನ್ನು ಪುನರ್ ಮಾಡಬೇಕಾದ್ರೆ 10 ಸರಿ ಯೋಚನೆ ಮಾಡಬೇಕಾಗುತ್ತೆ. ಅಂಥ ತಕ್ಕ ಒಂದು ಶಿಸ್ತಿನ ಕ್ರಮವನ್ನು ನಮ್ಮ ದೇಶದ 140 ಕೋಟಿ ಜನರು ಕೂಡಿ, ನಮ್ಮ ಸರ್ಕಾರ ಜೊತೆ ಕೂಡಿ ಎಲ್ಲರೂ ಮಾಡ್ತಾರೆ ಎಂದು ನನ್ನ ಅನಿಸಿಕೆ. ನಮಗೂ ಸೈನಿಕರಿಗೂ ಮತ್ತು ನಮ್ಮ ಎಲ್ಲ ಇಲ್ಲಿನ ನೆರೆದವರಿಗೂ ಬಹಳ ದುಃಖ ಆಗಿದೆ. ನಮ್ಮ ಕುಟುಂಬದವರೇ
ಒಂದು 28 ಜನರು ಈ ಒಂದು ಹುತಾತ್ಮರಾಗಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಪರವಾಗಿ, ನಮ್ಮ ಮಾಜಿ ಸೈನಿಕರ ಪರವಾಗಿ, ನಮ್ಮ ಡಾಕ್ಟರ್ ಸುಧಾ ಮೇಡಮ್ ಹಾಗೂ ನಮ್ಮ ಈ ಒಂದು ಏರಿಯಾದ ಹಿರಿಯರು ಬಂದಿದ್ದಾರೆ. ಇವರೆಲ್ಲ ಕೂಡಿ ಶ್ರದ್ಧಾಂಜಲಿ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ನಾವು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.